ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇದು Q&A ಸೀರೀಸಲ್ಲಿ ಸೆಕೆಂಡ್ ವಿಡಿಯೋ. Q&A ಸೀರೀಸ್ ಅಂದರೆ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ರಿಪ್ಲೈ ಮಾಡೋ ಥರ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಫಸ್ಟ್ ಕಮೆಂಟ್ ನೋಡೋದಾದರೆ, ಐ ಸರ್ ಕೆನ್ ಐ ಡಿಲೀಟ್ ಮೈ ಆಪ್ಷನ್ ಎಂಟ್ರಿ ವೆಲ್ ಗೋಯಿಂಗ್ ಟು ಸೆಕೆಂಡ್ ರೌಂಡ್ ಇಫ್ ಐ ಚೂಸ್ ಚಾಯ್ಸ್ ಟು. ಅಂದರೆ ಚಾಯ್ಸ್ ಟು ಚೂಸ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗುವಾಗ ಆಪ್ಷನ್ ಡಿಲೀಟ್ ಮಾಡ್ಬೋದು ಅಂತ ಕೇಳ್ತವ್ರೆ. ಪಕ್ಕ ಡಿಲೀಟ್ ಮಾಡ್ಬೋದು, ಆ ಆಪ್ಷನ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡೋದಾದರೆ, ಇನ್ ಇಂಜಿನಿಯರಿಂಗ್ ಆರ್ ಅದರ್ ಕೋರ್ಸಸ್ ಸ್ಟೇಯಿಂಗ್ ಇನ್ ಪಿ ಜಿ ಇಸ್ ಬೆಟರ್ ಆರ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ ಇಸ್ ಬೆಟರ್, ಪ್ಲೀಸ್ ಎವ್ರಿ ಒನ್ ರಿಪ್ಲೈ ಅಂತ ಹಾಕವ್ರೆ. ಇದು ನೋಡೋದಾದರೆ ಇಟ್ಸ್ ಡಿಪೆಂಡ್ ಅಪಾನ್ ಕಾಲೇಜ್. ಒಂದೊಂದು ಕಾಲೇಜಲ್ಲಿ ಫೀಸು ಜಾಸ್ತಿ ಇರುತ್ತೆ ಹಾಸ್ಟೆಲಲ್ಲಿ, ಕೆಲವು ಕಡೆ ಪಿ ಜಿಲಿ ಜಾಸ್ತಿ ಇರುತ್ತೆ, ಇದರಲ್ಲಿ ಕಡಿಮೆ ಇರುತ್ತೆ ಹಾಸ್ಟೆಲಲ್ಲಿ. ಇಟ್ಸ್ ಡಿಪೆಂಡು, ಪ್ರತಿಯೊಂದು ಕಾಲೇಜಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಇದು ನೀವು ಪರ್ಟಿಕ್ಯುಲರಾಗಿ ಯಾವ ಕಾಲೇಜ್ ಮೇಲೆ ಜಾಯ್ನ್ ಆಗ್ತೀರಾ ಅದನ್ನ ಫೋಕಸ್ ಮಾಡಿ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟ್ಲಿ ಪರ್ಸ್ನಲ್ ಚಾಯ್ಸು. ಇನ್ನು ಸ್ವಲ್ಪ ಡೀಟೇಲಾಗಿ ಮಾತಾಡೋದಾದರೆ, ಹಾಸ್ಟೆಲಲ್ಲಿ ಅಂದರೆ ಕಾಲೇಜ್ ಹಾಸ್ಟೆಲಲ್ಲಾದರೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ತದೆ, ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡೋದಲ್ಲ. ಪಿ ಜಿ ಎಲ್ಲ ಅಂದರೆ ಸ್ವಲ್ಪ ಫ್ರೀಡಮ್ ಇರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ನಿಮ್ಮ ಪರ್ಸನಲ್ ಪ್ರಿಫರೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ಕಮೆಂಟ್ ನೋಡೋದಾದರೆ, ಐ ಮೇಕ್ ಎ ವಿಡಿಯೋ ಅಬೌಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ವಾಟ್ ವಿ ಶುಡ್ ಡೂ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಯಾವ್ದಾರು ಅಂದರೆ ಯಾರು ನಿಮಗೆ ಇದೇನೋ ಸಿಕ್ಕಿದ್ರೆ ಕಾಲೇಜು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ, ಇಲ್ಲಾಂದರೆ ನೀವು ಚಾಯ್ಸ್ 1 ಇಲ್ಲ ಚಾಯ್ಸ್ 2 ಕೊಟ್ಟು ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು. ನೆಕ್ಸ್ಟು ನೋಡೋದಾದರೆ, ಪ್ರೈವೇಟ್ ಡೀಮ್ಡ್ ಕಾಲೇಜಸಲ್ಲಿ SNQ ಕೋಟಾ ಅಪ್ಲೈ ಆಗುತ್ತೆ ಸರ್. ಅಂದರೆ ಪ್ರೈವೇಟ್ ಮತ್ತು ಡೀಮ್ಡ್ ಅಂದರೆ ಕಾಲೇಜಸ್ ಅಂತ ಅನ್ನೋದಕ್ಕಿಂತ ಇದು ಯೂನಿವರ್ಸಿಟೀಸ್ ಅನ್ಬೋದು. ಈ ಯೂನಿವರ್ಸಿಟಿಯಲ್ಲಿ SNQ ಕೋಟಾ ಇರೋದಿಲ್ಲ. ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ, ಸರ್ ಫೀಸ್ ಎಲ್ಲ ಒಂದೇ ಸಲ ಕಟ್ಟಬೇಕಾ ಆರ್ ಇನ್ಸ್ಟಾಲ್ಮೆಂಟ್ ಇರುತ್ತಾ? ಇದ್ರ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಇಯರಲ್ಲಿ ನೀವು ನಿಮ್ಗೇನಾದರೂ ಚಲನಲ್ಲಿ ಎಷ್ಟು ತೋರಿಸುತ್ತೋ ಅಷ್ಟು ಅಂದರೆ ಚಲನ್ ಅಂದರೆ ಈಗ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಎಷ್ಟು ತೋರಿಸುತ್ತೋ ಅಷ್ಟು ಫೀಸು ಬ್ಯಾಂಕಲ್ಲಿ ಒಂದೇ ಸಲ ಕಟ್ಟಬೇಕಾಗಿರುತ್ತೆ. ಅದರಲ್ಲಿ ಇನ್ಸ್ಟಾಲ್ಮೆಂಟ್ ಏನಿರಲ್ಲ. ಮಿಕ್ಕಿದ್ದು ಸ್ವಲ್ಪ ಫೀಸು ಕಾಲೇಜ್ ಕಡೆಯಿಂದ ಕಾಲೇಜ್ ಫೀಸ್ ಅಂತ ಕಟ್ಸ್ಕೊತಾರೆ. ಇನ್ಸ್ಟಾಲ್ಮೆಂಟ್ ಏನಿರೋದಿಲ್ಲ. ಫಸ್ಟ್ ಇಯರಲ್ಲಿ ಕಂಪ್ಲೀಟ್ ಫೀಸ್ ಪೇ ಮಾಡಬೇಕಾಗಿರುತ್ತೆ. ಅದು 2 ಟೈಮ್ಸ್ ಪೇ ಮಾಡ್ತೀರಾ. ಒಂದು ಚಲನ್ನಲ್ಲಿ ಪೇ ಮಾಡ್ತೀರಾ ಅಂದರೆ ಬ್ಯಾಂಕಲ್ಲಿ, ಅದು ನಿಮ್ಗೆ ಈಗ ಚಾಯ್ಸ್ ಎಂಟ್ರಿ ಮಾಡುವಾಗ ಎಷ್ಟು ತೋರಿಸುತ್ತೋ ಅಷ್ಟು ಪೇ ಮಾಡ್ತೀರಾ. ಮಿಕ್ಕಿದ್ದು ನೆಕ್ಸ್ಟು ಕಾಲೇಜ್ ಫೀಸ್ ಅಂದರೆ ಕಾಲೇಜ್ಗೆ ಅಡ್ಮಿಷನ್ ಆಗುವಾಗ ನೀವು ಕಾಲೇಜಲ್ಲಿ ಸ್ವಲ್ಪ ಫೀಸ್ ಇರುತ್ತೆ, ಅದನ್ನು ಅಲ್ಲಿ ಪೇ ಮಾಡ್ತೀರಾ. ಇನ್ಸ್ಟಾಲ್ಮೆಂಟ್ಸ್ ಏನಿರೋದಿಲ್ಲ. ಸೆಕೆಂಡ್ ಇಯರಿಂದ ಮೇ ಬಿ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡೆಂಟು, ಇನ್ಸ್ಟಾಲ್ಮೆಂಟ್ ಅವ್ರು ಕೊಡ್ಬೋದು ಏನೋ. ಅದೇ ನೀವು ಪರ್ಟಿಕ್ಯುಲರ್ಲಿ ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಕಾಲೇಜ್ ಜಾಯ್ನ್ ಆಗ್ತೀರಾ ಅಂತ. ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ, ರೇವಾ ಯೂನಿವರ್ಸಿಟಿ ಆರ್ ದಯಾನಂದ ಸಾಗರ್ ಯೂನಿವರ್ಸಿಟಿ ವಿಚ್ ಈಸ್ ಬೆಟರ್? ಎನಿವೇ ನಾನು ರೇವಾ ಯೂನಿವರ್ಸಿಟಿ ಅಂತ ಹೇಳ್ತೀನಿ, ಯಾಕಂದ್ರೆ ನಾನು ರೇವಾ ಯೂನಿವರ್ಸಿಟಿ ಸ್ಟೂಡೆಂಟು. ನನಗೆ ರೇವಾ ಯೂನಿವರ್ಸಿಟಿ ಬಗ್ಗೆ ಸ್ವಲ್ಪ ಗೊತ್ತು. ಬಟ್ ನನಗೆ ಗೊತ್ತಿರೋ ಪ್ರಕಾರ ನನ್ನ ಪರ್ಸ್ನಲ್ ಚಾಯ್ಸ್ ರೇವಾ ಯೂನಿವರ್ಸಿಟಿ. ಸರ್ ರೂರಲ್ ಕ್ಯಾಟಗರಿ ಇದ್ದರೆ ಫೀ ಕಡಿಮೆ ಇರುತ್ತಾ? ಇದು ರೂರಲ್ ಕ್ಯಾಟಗರಿಗೆ ನಿಮಗೆ ಸ್ವಲ್ಪ ಫೀಸ್ ಏನು ಕಡಿಮೆ ಇರಲ್ಲ. ಬಟ್ ನಿಮ್ಗೆ ರೂರಲ್ ಕ್ಯಾಟಗರಿಯಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಿಮಗೆ ಕಡಿಮೆ ರ್ಯಾಂಕಲ್ಲಿ ಒಳ್ಳೆ ಕಾಲೇಜಸ್ ಸಿಗ್ಬೋದು. ಬಟ್ ನಿಮಗೆ ಫೀಸಲ್ಲಿ ಏನು ಹೆಚ್ಚು ಕಮ್ಮಿ ಇರಲ್ಲ, ಫೀಸ್ ಸೇಮ್ ಇರುತ್ತೆ. ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ, ಹೌ ಮಚ್ ವಿಲ್ ಬಿ KCET ಫೀಸ್? KCET ಫೀಸ್ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನೀವು ಚೆಕ್ಔಟ್ ಮಾಡ್ಬೋದು. ಈ ಕಮೆಂಟ್ ಪರ್ಟಿಕ್ಯುಲರ್ಲಿ RNSIT ಕಾಲೇಜ್ ರಿವ್ಯೂ ವಿಡಿಯೋಗೆ ಕಮೆಂಟ್ ಮಾಡಿದರು. ಈ RNSITನಲ್ಲಿ ಫಸ್ಟ್ ಇಯರ್ಗೆ ಆಗಲಿ ಯಾವುದೇ ಇಯರ್ಗಾಗಲಿ ಯೂನಿಫಾರ್ಮ್ ಇರೋದಿಲ್ಲ. ಅದು ಓನ್ಲಿ ಎಕ್ಸಾಮ್ಸ್ ಟೈಮಲ್ಲಿ ಮತ್ತು ಲ್ಯಾಬ್ಗೆ ಮಾತ್ರ ಸ್ವಲ್ಪ ಇರುತ್ತೆ, ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತದಲ್ವ ಅದಕ್ಕೆ. ನೆಕ್ಸ್ಟ್ ಕಮೆಂಟ್ ನೋಡೋದಾದರೆ, ಬ್ರೋ UVC ಬಗ್ಗೆ ವಿಡಿಯೋ ಮಾಡಿ ಪ್ಲೀಸ್ ಅಂತ ಕಮೆಂಟ್ ಮಾಡೋದು. UVC ವಿಡಿಯೋಗೆ UVC ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡೋರು ವಿನಯ್ ಕುಮಾರ್ ಅವ್ರು ಏನು ಕೇಳ್ತಾರೆ ಅಂತ ನನಗೂ ಅರ್ಥ ಆಗಿಲ್ಲ. ಮತ್ತೇನಾದರೂ ವಿನಯ್ ಕುಮಾರ್ ಅವ್ರು ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಕ್ಲಿಯರಾಗಿ ಏನು ಬೇಕಂತ. ವೇರ್ ಇಸ್ BMS UVC ಅಂತ ಕಮೆಂಟ್ ಮಾಡೋರೆ. ಈ ಕಮೆಂಟ್ ಬಂದುಬಿಟ್ಟು ಇದಕ್ಕೆ ಮಾಡೋರೆ, ಗೌರ್ಮೆಂಟ್ ಕಾಲೇಜಸ್ಗೆ ಒಂದು ಲಿಸ್ಟ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ. ಅದು ನಾನು ಗೌರ್ಮೆಂಟ್ ಕಾಲೇಜ್ ಲಿಸ್ಟು ಬೇಸ್ಡ್ ಆನ್ ಕಾಲೇಜ್ ಫೀಸ್ ಎಷ್ಟಿದೆ ಅಂತ ನೋಡಿ ಮಾಡಿರೋದು ಲಿಸ್ಟು. ಆ ವಿಡಿಯೋ ಕಮೆಂಟ್ ಮಾಡಿದರು. BMSದು ಗೌರ್ಮೆಂಟ್ ಕಾಲೇಜ್ ಅಲ್ಲ, ಅದು ಒಂದು ಬಂದುಬಿಟ್ಟು ಏಡೆಡ್ ಕಾಲೇಜು, ಇನ್ನೊಂದು ಅನ್ಏಡೆಡ್ ಕಾಲೇಜ್ ಅಂತ ಐತೆ. ಅದು ಫೀಸ್ ಡಿಫ್ರೆಂಟ್ ಇರುತ್ತೆ. ಅದು ನೀವು ಕಾಲೇಜ್ ಫೀಸ್ ಬಗ್ಗೆ ಒಂದು ವಿಡಿಯೋ ಮಾಡೀನಿ, ಅದನ್ನು ಚೆಕ್ಔಟ್ ಮಾಡಿ. UVCನೂ ಅಷ್ಟೇ, ಗೌರ್ಮೆಂಟ್ ಕಾಲೇಜ್ಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಇರುತ್ತೆ ಕಾಲೇಜ್ ಫೀಸು, ಅದಕ್ಕೆ ಅದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಈ ವಿಡಿಯೋಗೆ ಇಷ್ಟ ಗೈಸ್. ಬೇರೆ ಏನು ಡೌಟ್ಸ್ ಇದೆ ಕಮೆಂಟ್ ಮಾಡಿ, ಪಕ್ಕ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.